ಸಿಂಫೋನಿ ಸ್ವರ ಅಕಾಡೆಮಿ ಪ್ರತಿಷ್ಠಾನ ಇವತ್ತು ಅಂಬಿ ಉತ್ಸವ ಮಾಡಿರೋದು ತುಂಬಾ ಸಂತೋಷ ಆಯಿತು. ಈ ವೇದಿಕೆಯ ಮೇಲೆ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿ ಹಾಡ್ತಾ ಇದ್ರು ಎಲ್ಲರೂ ಅಂದರೆ, ಹಾಡುಗಾರರು ತುಂಬ ಅದ್ಭುತವಾಗಿ ಹಾಡ್ತಾ ಇದ್ರು, ನೃತ್ಯ ಮಾಡಿದವರು ಅಷ್ಟೇ ಅಷ್ಟು ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ರು. ಅಂಬರೀಷ್ ಅವರ ಚಿತ್ರ ಮತ್ತು ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಎಷ್ಟು ಗಂಟೆಗಳು ಬೇಕಾದರೂ ಕೇಳ್ಕೊಂಡು ಕೂತ್ಕೋಬಹುದು ಅನ್ಸುತ್ತೆ. ಅವರ ಹಾಡುಗಳಲ್ಲಿ ಅಷ್ಟು ಒಂದು ಅರ್ಥ ಇರೋದು, ಜಾತಿ, ಭಾಷೆ, ಭೂಮಿ ಎಲ್ಲ ಥರದ ವಿಷಯಗಳನ್ನು ತುಂಬಿರುವಂಥ ಹಾಡುಗಳು ಎಲ್ಲ ಚಿತ್ರಗಳಲ್ಲೂ ಏನಾದರೂ ಒಂದು ಮನಸ್ಸಲ್ಲಿ ಉಳಿಯುವಂಥ ಹಾಡುಗಳನ್ನು, ಪದಗಳನ್ನು ಅಂಬರೀಷ್ ಅವರ ಚಿತ್ರಗಳಲ್ಲಿ ತುಂಬ ನಾವು ನೋಡ್ಬೋದು. ಹಾಗೆ ಈ ಸಂದರ್ಭದಲ್ಲಿ ಇಷ್ಟೊಂದು ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯದಿಂದ ಆಗಿರ್ಬೋದು, ರಾಜ್ಯದ ಎಲ್ಲ ಕಡೆಯಿಂದನೂ ಅಂಬರೀಷ್ ಅವರ ಅಭಿಮಾನಿಗಳು ಬಂದಿದ್ದಾರೆ. ಅವ್ರಿಗೂ ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂಥ ನಮ್ಮ ಚಿತ್ರರಂಗದವರಾಗಿರ್ಬೋದು ಎಲ್ರಿಗೂ ನಿಜವಾಗ್ಲೂ ತುಂಬ ಸಂತೋಷ ಆಗಿರುತ್ತೆ ಅನಿಸುತ್ತೆ ನನಗೆ. ಇವತ್ತಿನ ಒಂದು ಕಾರ್ಯಕ್ರಮನ ನೋಡಿ ಅಂಬರೀಷ್ ಅವರನ್ನ ಯಾರು ಮರೆಯೋಕ್ಕಾಗೋದಿಲ್ಲ. ನಿಜವಾಗಲೂ ಅವರು ನಮ್ಮ ಮನಸ್ಸಲ್ಲಿ ಶಾಶ್ವತ ಉಳಿದಿರುವಂಥ ಒಬ್ಬ ಮಹಾನ್ ವ್ಯಕ್ತಿ. ಸೊ ಹಾಗಾಗಿ ಚಿತ್ರರಂಗದಲ್ಲಾಗೋದು ಸುಂದರರಾಜ್ ಎಲ್ಲರೂ ಮೇಡಮ್ ಹೇಳಿದ್ದಾರೆ ಅಂಬರೀಷ್ ಅವ್ರ ಬಗ್ಗೆ. ನಾನು ಅವ್ರ ಬಗ್ಗೆ ಮಾತಾಡಬೇಕು, ಅವ್ರ ಬಗ್ಗೆ ಹೇಳ್ತಾ ಇರಬೇಕು ಅಂದರೆ ತುಂಬ ಇದೆ. ಆದರೆ ಒಂದು ಸ್ನೇಹಕ್ಕೋಸ್ಕರ ಯಾವ ರೀತಿ ಒಬ್ಬ ವ್ಯಕ್ತಿ ಎಂಥ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡಬಲ್ಲ ಅನ್ನೋದಕ್ಕೆ ಅದಕ್ಕೆ ಒಂದೇ ಒಂದು ನನ್ನ ಜೊತೆಯಲ್ಲಾದಂಥ ಒಂದು ಅನುಭವನ ನಾನು ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಫ್ಲೈಟಲ್ಲಿ ನಾನು ಅಂಬರೀಷ್ ಅವರು ಬರುವಂಥ ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವರು ಬಿಸ್ನೆಸ್ ಕ್ಲಾಸಲ್ಲಿ ಕೂತಿದ್ರು, ನಾನು ಎಕಾನಮಿ ಕ್ಲಾಸಲ್ಲಿ ಕೂತಿದ್ದೆ. ಅವ್ರೇನು ಅಂದ್ಕೊಂಡ್ರು ನಾನು ಒಬ್ಬ ದೊಡ್ಡ ಪ್ರೊಡ್ಯೂಸರು ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡ್ರು ಅವರು. ನಾನು ಹೋಗಿದ್ದೆ, ಹಿಂದೆ ಕೂತ್ಕೊಂಡೆ. ಯಾಕೋ ಅಂದರು, ಇಲ್ಲಿ ಕೂತ್ಕೊಳ್ಳಿ, ಏನು ಎಷ್ಟೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಹೈದ್ರಾಬಾದಿಂದ ಬೆಂಗಳೂರು ನಾವು ಸೇರ್ಬಿಟ್ಟಿದ್ವಿ. ತಕ್ಷಣ ಅವ್ರು ಮಾಮೂಲಿ ನೋಡ್ತಾರಲ್ಲ, ಹಿಂಗೆ ನೋಡಿದ್ರು, ಅವಾಗಲೇ ಗೊತ್ತಾಯ್ತು ನನಗೆ ಏನೋ ಗ್ರಾಚಾರ ಕಾಯಿದೆ ಅಂತ. ಕೂತ್ಕೊಳ್ಳಿ ನಾನು ಬಂದೆ, ನಾನು ಹಿಂದೆ ಕೂತಿ, ಇಲ್ಲಿ ಎಷ್ಟು ದೂರ ಇದೆ, ಇನ್ನು 1 ಅವರ್ ತಾನೆ, ಕೂತ್ಕೊಳ್ಳಿ ಪರವಾಗಿಲ್ಲ, ನೀವು ಎದ್ದು ಹಿಂದೆ ಓಡೋದೆ. ಹೋದ ತಕ್ಷಣವೇ ಅಲ್ಲಿ ನನಗೆ ಗೊತ್ತಾಯ್ತು ಇವ್ರು ಬಿಡೋದಿಲ್ಲ. ನಾನು ಏರ್ ಹೋಸ್ಟೆಸ್ನ ಕೇಳಿದೆ, ಏನಾದ್ರು ಎಕ್ಸೆಸ್ ಕೊಟ್ಬಿಟ್ಟು ಈಗಲ ನನ್ನ ಸೀಟ್ನ ಚೇಂಜ್ ಮಾಡ್ಬೋದಾ ಅಂತ. ಇಲ್ಲ, ಟೈಮ್ ಆಗೋಗಿದೆ, ಅದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಆ ಹೇಳಿ ಹೋದಂಥ ವ್ಯಕ್ತಿ ತಿರ್ಗಾ 2 ನಿಮಿಷನೂ ಆಗಿಲ್ಲ, ತಿರ್ಗಾ ಬಂದರು. ನಿಮ್ಮ ಫ್ರೆಂಡ್ ಕರೀತಾ ಇದ್ದಾರೆ ಬನ್ನಿ ಅಂತ. ತಿರ್ಗಾ ಬಯಸ್ಕೋಬೇಕಲ್ಲಪ್ಪ ಹೋಗಿ, ತಿರ್ಗಾ ಈಗ ಪರವಾಗಿಲ್ಲ ನೀವು, ಇಲ್ಲ ಕರೀತಾವ್ರೆ, ಲಗೇಜ್ ತಗೊಂಬರಕ್ಕೆ ಹೇಳ್ತಾವ್ರೆ ನಿಮ್ಮನ್ನಾದ್ರು, ಲಗೇಜ್ ತಗೊಂಬರಕ್ಕೆ ಹೇಳ್ತಾವ್ರ, ಎಲ್ಲರೂ ತಳ್ಗಿಳ್ಬಿಟ್ಟು ನಾನು ಆಚೆಗೆ ಯಾವುದೇ ಗ್ರಾಚಾರ ಇದು ಹೋಗ್ಕೊಂಡು ಆ ಲಗೇಜ್ ತಗೊಂಡು ಬಂದೆ. ಆ ಏರ್ ಹೋಸ್ಟೆಸ್ ತೆಗೆದು ಲಗೇಜ್ ಇಟ್ಬಿಟ್ಟು ನಾನು ಹಿಂಗೆ ನೋಡ್ರು, ಕೂದಾ ಅಂದರು ಪಕ್ಕದಲ್ಲಿ ಕೂತ್ಕೊಂಡು. ನೀನು ಯಾವ್ದನ್ನ ನಮ್ಮ ಮಗ ದೊಡ್ಡ ಪ್ರೊಡ್ಯೂಸರ್, ನೀನು ಎಲ್ಲ ಆರ್ಟಿಸ್ಟ್ಗಳಿಗೆಲ್ಲರಿಗೂ ಬಿಸ್ನೆಸ್ ಕ್ಲಾಸ್ ಹಾಕಿ ನೀನು ಹೋಗಿದ್ದು ಎಕನಾಮಿಕ್ ಕ್ಲಾಸಲ್ಲಿ ಕೂತ್ಕೊಳ್ತಿಲ್ಲ, ಬುದ್ಧಿ ಭಾಳ ನಿಮಗೆ ಟೇಸ್ಟ್ ಇರಬೇಕಣಪ್ಪ ಪ್ರೊಡ್ಯೂಸರ್ಗೆ. ಹೆಂಗೆ ಅದು ಸರಿ ಆಯ್ತು ಅಂತ ಹಿಂಗೆ ಕೂತಿದ್ದೆ. ಅಷ್ಟರಲ್ಲಿ ಪೈಲಟ್ ಬಂದರು ಕಾಕ್ಪಿಟ್ಟಿಂದ. ಪೈಲಟ್ ಬಂದು, ಅಂಬರೀಷ್ ಅಣ್ಣ, ಇದು ನನ್ನ ನಂಬರು, ನಮ್ಮ ಮನೆಯವರು ನಿಮ್ಮ ದೊಡ್ಡ ಫ್ಯಾನು, ನೆಕ್ಸ್ಟ್ ಟೈಮ್ ನೀವು ಹೈದ್ರಾಬಾದಿಗೆ ಬಂದರೆ ದಯವಿಟ್ಟು ಬರಬೇಕು, ನೀವು ಬನ್ನಿ ಅಂತ ಅವ್ರಿಗೆ ಕರೀತಾ ಇದ್ರು. ಇವ್ರು ಬರ್ತೀನಿ ಇವ್ರು ಗೊತ್ತಾ ಅಂದರು. ನಾನು ನಮಸ್ಕಾರ ಸರ್, ರಾಕ್ಲೈನ್ ಕೇಳಿದ್ದೀನಿ ಸರ್, ನೋಡಿದ್ದೀನಿ ಅಂತ. ಆಯಿತು ಅಂತ ಅವ್ರು ಹೋದ್ರು ಕಾಕ್ಪಿಟ್ಟಲ್ಲಿ. ಈ ಮಧ್ಯದಲ್ಲಿ ಏನಾಗಿದೆ ಅಂದರೆ, ಆ ಏರ್ ಹೋಸ್ಟೆಸ್ ಬಂದ್ರಲ್ಲ, ಅವನ್ನ ಕರೆದ್ಬಿಟ್ಟು ಕಾಕ್ಪಿಟ್ಟಲ್ಲಿ ಯಾರವ್ರೆ, ನನ್ನ ಹೆಸರು ಹೇಳೋರು ಬರೋಕ್ಕೆ ಕೇಳಿಲ್ಲ, ಪೈಲಟ್ನ ಅಂತ. ಪೈಲಟ್ನ ಬರೋಕ್ಕೆ ಕೇಳಿದಾಗ ಅವರು, ಸರ್ ಇಲ್ಲ ಆ ಥರ ಪೈಲಟ್ನ ನಾವು ಬರೋಕ್ಕಲ್ಲ, ಹೋಗಿ ಹೇಳ್ರಿ ನನ್ನ ಹೆಸರು ಅಂತ ಹೇಳಿದರೆ. ಹೋದ ತಕ್ಷಣ ಅವರು ಅಂಬರೀಷ್ ಅವ್ರ ಫ್ಯಾನ್ ಅವರು, ಅಯ್ಯಪ್ಪ ಓಡ್ ಬಂದವ್ರೆ ಪೈಲಟ್ ಬಂದು, ಸರ್ ತುಂಬ ಸಂತೋಷ, ಏನಿಲ್ಲ ನನ್ನ ಫ್ರೆಂಡ್ ಅವರು ಹಿಂದೆ ಕೂತಿದ್ದಾರೆ, ಅವರ ಐ ವಾಂಟ್ ಹಿಮ್ ಹಿಯರ್. ಅಯ್ಯೋ ಅಷ್ಟೇ ತಾನೇ, ನಾನು ಕರೆಸ್ತೀನಿ ಬಿಡಿ ಅಂತ ಹೇಳಿದೆ. ಅವ್ರನ್ನ ಕರೆಸಿ ತಿರ್ಗಾ ಅವ್ರನ್ನ ಅವಾಗಲೇ ಬಂದು ನನ್ನ ಕರೆಸಿ ಕೂರಿಸಿರೋದು ಅವರು.
ಇಂಥ ಒಂದು ಅಭಿಮಾನ ಯಾರಿಗೆ ಬೇಕು? ಯಾರು ಕುಂತ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆಲಿ ಸೇರ್ತೀವಲ್ಲ ನಾವೆಲ್ಲ, ಪೈಲಟ್ನ ಕರೆಸಿ ನನ್ನ ತಿರ್ಗಾ ಬಂದು ಅವ್ರ ಪಕ್ಕದಲ್ಲಿ ಕೂರ್ಸೋರ್ಗೂ ಬಿಟ್ಟಿಲ್ಲ ಅವರು. ಇಂಥ ಒಂದು ಸ್ನೇಹ ಖುಷಿಯಾಗುತ್ತೆ. ಅಂಬರೀಷ್ ಅವ್ರ ಜೊತೆಯಲ್ಲಿ ಇಷ್ಟು ವರ್ಷಗಳ ಅವರ ಜೊತೆಯಲ್ಲಿದ್ದು ಅವರ ಏನೇ ಆಗ್ಬೋದು, ಎಷ್ಟೇ ಒಂದು ಅಂದರೆ ಮಾತು ನಾನು ಹೇಳೋದು, ಅವ್ರು ಬೈದೇ ಇದ್ರೆ ಯಾರಿಗೂ ಮನಸ್ಸು ನೆಮ್ಮದಿ ಸಿಗ್ತಾ ಇರಲಿಲ್ಲ. ಅವ್ರು ಬೈಬೇಕು, ಅವರೇ ಖುಷಿಯಾಗೋದು ಎಷ್ಟೋ ಎಲ್ರಿಗೂ ನಾನು ಹೇಳೋದು. ಸೊ ಆ ರೀತಿ ಅಂಬರೀಷ್ ಅವರ ಒಂದು ಗುಣ ಮತ್ತು ಎಲ್ಲ ಕ್ಷಣಗಳಲ್ಲೂ ನಾನು ಯಾವತ್ತೂ ಅವರು ದುಃಖದಲ್ಲಿ ನೋಡೇ ಇಲ್ಲ ನನ್ನ ಲೈಫಲ್ಲಿ. ಆದರೆ ಒಂದು ದಿನ ಮಾತ್ರ ನವೆಂಬರ್ 24 ಅವತ್ತು ಆ ಬಸ್ಸು, ಮಕ್ಕಳು ತುಂಬ ಬಸ್ಸು ನೀರಲ್ಲಿ ಮುಳುಗಿ, ಆ ಮುಳುಗಿರೋಂಥ ಸಂದರ್ಭದಲ್ಲಿ ಡಾಕ್ಟ್ರು ಹಿಂದಿನ ದಿನ ರಾತ್ರಿ ಹೋಗಿದೆ, ಅವ್ರನ್ನ ಮಾತಾಡ್ಕೊಂಡು ಬಂದಿದೆ, ಎಲ್ಲೂ ಟ್ರಾವೆಲ್ ಮಾಡಬಾರ್ದು ನೀವು ಅಂತ ಹೇಳಿದ್ದಾರೆ. ಅವತ್ತು ಟಿ ವಿ ಹಾಕಿ ಕೂತಿದ್ದವರು ಬೆಳಿಗ್ಗೆಯಿಂದ ಸಂಜೆವರು ಅದು ನೋಡ್ಕೊಂಡವ್ರೆ, ಹೋಗ್ಬೇಕು ಅಂತ ಅವ್ರೆ. ಇಲ್ಲಿ ಡಾಕ್ಟ್ರು ಬೇಡ ಅಂತ ಹೇಳಿದರೆ, ಮನೆಯಲ್ಲಿ ಮೇಡಮ್ ಬೇಡ ಅಂತ ಇದ್ದಾರೆ, ದೊಡ್ಡಣ್ಣ ನಾವು ಎಲ್ಲ ಇದ್ದೀವಿ, ಹೋಗ್ಬೇಡಪ್ಪ ಅಂತ ಬೈಸ್ಕೊತಾ ಇದ್ದೀವಿ. ಆಮೇಲೆ ಮಧ್ಯದಲ್ಲಿ ಟಿ ವಿ ಆಫ್ ಮಾಡ್ಬಿಡೋಣ ಅಂತ ನೋಡಿದ್ವಿ, ಟಿ ವಿನೂ ಆಫ್ ಮಾಡಿದ್ವಿ. ಅವಾಗ ತುಂಬಾ ಬೈದರು ಆನ್ ಮಾಡೋ ಅಂತ. ಆಮೇಲೆ ನಾನು ಹೋಗ್ಲೇಬೇಕು ಅಂತ ಹಠ ಹಿಡಿದಾಗ ಅವ್ರಿಗೆ ಕಣ್ಣಲ್ಲಿ ಅವತ್ತೇ ಫಸ್ಟ್ ಅವರು ಅಷ್ಟು ಒಂದು 3-4